ಹಿಂದೆ ಕಾಂಪಿಲ್ಯ ಅನ್ನೋ ಒಂದು ನಗರ ಇರುತ್ತೆ. ಅಲ್ಲಿ ಯಜ್ಞದತ್ತ ಅನ್ನೋ ಒಬ್ಬ ಬ್ರಾಹ್ಮಣ ಯಜ್ಞವಿದ್ಯೆಯಲ್ಲಿ ಪಾರಂಗತನಾಗಿರ್ತಾನೆ. ಅವನಿಗೆ ಗುಣನಿಧಿ ಅನ್ನೋ ಒಬ್ಬ ಮಗ ಇರ್ತಾನೆ. ಅವನಿಗೆ ಮದುವೆನೂ ಆಗಿರುತ್ತೆ. ಆದರೆ ತಂದೆಗೆ ಗೊತ್ತಿಲ್ದಿರ ಅವನು ಜೂಜಾಟವನ್ನು ಆಡೋದಕ್ಕೆ ಅಭ್ಯಾಸ ಮಾಡ್ಕೊಂಡಿರ್ತಾನೆ. ಬ್ರಾಹ್ಮಣನಾಗಿ ಮಾಡಬೇಕಾಗಿರುವಂಥ ಯಾವುದೇ ಕೆಲಸಗಳನ್ನು ಅವನು ನಿಯಮ ನಿಷ್ಠೆಗಳಿಂದ ಮಾಡೋದಿಲ್ಲ. ಅವ್ರಿಗೂ ಸ್ನೇಹ ಬೆಳೆಸಿ ಮನೆಯಲ್ಲಿರ್ತಕ್ಕಂಥ ಆಭರಣಗಳು, ತನ್ನ ಹೆಂಡತಿದು, ತಾಯಿದು ಎಲ್ಲವನ್ನು ಅಪಹರಿಸ್ತಿರ್ತಾನೆ. ತಾಯಿ ಎಷ್ಟೋ ಸಲ ಅವನಿಗೆ ಹೇಳಿದ್ರು ಅವನು ಕಿವಿಗೆ ಹಾಕೊಳ್ಳೋದಿಲ್ಲ. ತಾಯಿ ಕೂಡ ಈ ವಿಷಯನ ತಂದೆಗೆ ಹೇಳ್ದಿರ ಮುಚ್ಚಿಡ್ತಾಳೆ. ಹೀಗೆ ಒಂದಿನ ಜೂಜಾಟಕ್ಕೋಸ್ಕರ ತನ್ನ ತಂದೆಯ ಉಂಗುರವನ್ನೇ ಗುಣನಿಧಿ ಕದೀತಾನೆ. ಆ ಕದ್ದಂಥ ಉಂಗುರನ ಜೂಜಾಟಕ್ಕೆ ತೊಗೊಂಡೋಗ್ತಾನೆ. ಜೂಜಾಟದಲ್ಲಿ ಸೋಲ್ತಾನೆ. ಆ ಉಂಗುರ ಇನ್ನೊಬ್ಬರನ್ನ ಪಾಲಾಗತ್ತೆ. ಯಾರ ಉಂಗುರವನ್ನು ಗೆದ್ದಿರ್ತಾನೆ ಅವನ ಉಂಗುರವನ್ನು ಧರಿಸಿರ್ತಾನೆ. ಇದನ್ನು ನೋಡಿದಂಥ ಯಜ್ಞದತ್ತ ಈ ಉಂಗುರ ನಂದು ಅಂತ ವಾದ ಮಾಡ್ತಾನೆ. ಆಗ ಆ ವ್ಯಕ್ತಿ ಹೇಳ್ತಾನೆ, ಗುಣನಿಧಿ ಅನ್ನೋ ಒಬ್ಬ ಜೂಜಾಟದಲ್ಲಿ ಅವನಿಂದ ನಾನು ಗೆದ್ದಿರ್ತಕ್ಕಂಥ ಉಂಗುರ ಇದು ಅಂತ. ಆಗ ಯಜ್ಞದತ್ತಂಗೆ ಗೊತ್ತಾಗುತ್ತೆ ಮನೆಯಲ್ಲಿ ಥರ ನಡೀತಿದೆ ಅಂತ. ಅವನೇನು ಮಾಡ್ತಾನೆ, ಮನೆಗೆ ಹೋಗಿ ತನ್ನ ಹೆಂಡತಿಗೆ ಮಗನಿಗೆ ಪ್ರಶ್ನೆ ಮಾಡ್ತಾನೆ. ಆಗ ಇಬ್ಬರು ಒಪ್ಕೊಳ್ಳೋದಿಲ್ಲ, ನಾವು ಮಾಡಿಲ್ಲ ಅಂತಲೇ ಹೇಳ್ತಾರೆ. ಇದು ಹೀಗೆ ಸಾಗಿ 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 ಒಮ್ಮೆ ಯಜ್ಞದತ್ತನಿಗೆ ಬೇಸರವಾಗಿ ತನ್ನ ಹೆಂಡತಿ ಮಗನಿಗೆ ನೀರು ಬಿಟ್ಟು ಬೇರೆ ಒಬ್ಬ ಬ್ರಾಹ್ಮಣ ಕನ್ಯೆಯನ್ನು ಮದುವೆಯಾಗಿ ಜೀವನವನ್ನು ಸಾಗಿಸೋದಕ್ಕೆ ಶುರು ಮಾಡ್ತಾನೆ. ಯಜ್ಞದತ್ತ ಹೋದ್ಮೇಲೆ ಗುಣನಿಧಿಗೆ ಇನ್ನೇನು ಕೆಲಸ? ಅವನಿಗೆ ಏನು ಮಾಡಬೇಕು ಅಂತ ತೋಚೋದಿಲ್ಲ. ಅವನು ಸಹ ಮನೆ ಬಿಡ್ತಾನೆ. ತನ್ನ ಪಾಪಕ್ಕೆ ಪ್ರಾಯಶ್ಚಿತ ಮಾಡ್ಕೋಬೇಕು ಅಂತ ಶಿವಾಲಯಕ್ಕೆ ಹೋಗ್ತಾನೆ. ಅವತ್ತು ಮಹಾಶಿವರಾತ್ರಿ. ಬಹಳ ದೂರದಿಂದ ನಡ್ಕೊಂಬಂದಿರೋ ಕಾರಣ ಅವನಿಗೆ ಹಸುವಾಗುತ್ತೆ. ಏನು ಮಾಡೋದು ತೋಚೋದಿಲ್ಲ. ಆಗ ಶಿವರಾತ್ರಿ ಆಗಿದ್ದರಿಂದ ಎಲ್ಲ ಭಕ್ತರು ಅಲ್ಲಿ ನೈವೇದ್ಯವನ್ನು ಮಾಡಿ ದೇವ್ರ ಮುಂದೆ ಇಟ್ಟಿರ್ತಾರೆ. ಇದನ್ನು ತಿನ್ಬೋದು ಅಂತ ಗುಣನಿಧಿ ಏನು ಮಾಡ್ತಾನೆ, ಕಳ್ಳನ ಥರ ಹೋಗ್ತಾನೆ. ಅದನ್ನು ತಗೊಳ್ಳೋ ಸಮಯಕ್ಕೆ ಒಬ್ಬ ಭಕ್ತ ಎದ್ದು ಕಳ್ಳ ಕಳ್ಳ ಅಂತ ಕೂಗ್ಕೋತಾನೆ. ಅವನು ಕಳ್ಳ ಅಂತ ಕೂಗ್ತಿದ್ದಾಗೇ ಎಲ್ಲ ಭಕ್ತರು ಎದ್ದು ಅವನ್ನ ಚೆನ್ನಾಗಿ ಹೊಡಿತಾರೆ. ಅವನು ದೃಷ್ಟಿನ ಕಳ್ಕೊತಾನೆ. ಇನ್ನೇನು ಪ್ರಾಣನೂ ಸಹ ಕಳ್ಕೊಳ್ಳೋದ್ರಲ್ಲಿರ್ತಾನೆ. ನರಕದಿಂದ ಯಮದೂತರು ಬರ್ತಾರೆ ಗುಣನಿಧಿಯನ್ನು ಕರ್ಕೊಂಡೋಗೋದಕ್ಕೆ. ಆದರೆ ಶಿವನ ಆಜ್ಞೆಯಂತೆ ಶಿವಗಣಗಳು ಸಹ ಬರ್ತಾರೆ. ಅಲ್ಲಿ ಇಬ್ಬರ ಮಧ್ಯೆ ವಾದ ನಡೆಯುತ್ತೆ, ನಾನು ಕರ್ಕೊಂಡೋಗ್ಬೇಕು ಅಂತ. ಈ ವಿಷಯವನ್ನು ಯಮದೂತರು ಯಮರಾಜನಿಗೆ ಮುಟ್ಟಿಸ್ತಾರೆ. ಆದರೆ ಯಮ ಯಾವುದೇ ಕಾರಣಕ್ಕೂ ಶಿವಗಣಗಳ ಜೊತೆ ನೀವು ವಾದಕ್ಕೆ ಇಳಿಬೇಡಿ ಅಂತ ಹೇಳ್ತಾನೆ. ಏನಕ್ಕೆ ಅಷ್ಟು ಭಯದಿಂದ ಹೇಳ್ತಾನೆ ಅಂದರೆ, ಈಗಾಗಲೇ ಮಾರ್ಕಂಡೇಯನ ವಿಷಯದಲ್ಲಿ ಯಮನಿಗೆ ಶಿವನು ವಧೆ ಕೊಟ್ಟಿರ್ತಾನೆ. ಆಗ ಏನು ಮಾಡ್ತಾರೆ, ಶಿವಗಣಗಳು ಗುಣನಿಧಿಯನ್ನು ಕೈಲಾಸಕ್ಕೆ ಕರ್ಕೊಂಬರ್ತಾರೆ. ಶಿವನ ಕರುಣೆಗೆ ಅವನು ಪಾತ್ರನಾಗ್ತಾನೆ. ಶಿವ ಅವನಿಗೊಂದು ವರ ಕೊಡ್ತಾನೆ. ಮುಂದಿನ ಒಂದು ಜನ್ಮದಲ್ಲಿ ಅವನು ಕಳಿಂಗ ರಾಜನಾಗಿ ಕಳಿಂಗ ದೇಶವನ್ನು ಆಳ್ತಾನೆ. ಅವನ ಹೆಸರು ಅರಿಂದವ ಅನ್ನೋ ರಾಜನ ಹೆಸರಲ್ಲಿ ಅವನು ಮೆರೀತಾನೆ. ತನ್ನ ಎಲ್ಲ ಸಾಮ್ರಾಜ್ಯದಲ್ಲಿ ಶಿವನ ಆಲಯಗಳನ್ನು ನಿರ್ಮಿಸ್ತಾನೆ. ಶಿವ ಭಕ್ತಿಯನ್ನು ಎಲ್ಲರಲ್ಲೂ ಸಾರ್ತಾನೆ. ಈ ಕಥೆ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಶಿವನಿಗೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ, ಅಷ್ಟೋ ಸಾವಿರಾರು ರೂಪಾಯಿ ಖರ್ಚು ಮಾಡಿ ನಾವು ಪೂಜೆ ಮಾಡೋ ಅವಶ್ಯಕತೆ ಇಲ್ಲ. ಗಂಗೆಯನ್ನೇ ತಲೆ ಮೇಲೆ ಒರೆಸ್ಕೊಂಡಿರ್ತಕ್ಕಂಥ ಜಠಾಧಾರ ಅವನು. ಅವನಿಗೆ ನಾವು ಒಂದು ತಂಬಿಗೆ ನೀರು ಇಂದ ಅಭಿಷೇಕ ಮಾಡಿದ್ರೂ ಸಹ ಅವನು ತನ್ನ ಕರುಣೆಯನ್ನು ನಮ್ಮ ಮೇಲೆ ತೋರಿಸ್ತಾನೆ. ಎಷ್ಟೇ ಕಷ್ಟದಲ್ಲಿದ್ದರೂ, ಎಂಥ ನೋವುಗಳಿದ್ದರೂ ಅವರನ್ನು ಮೇಲೆತ್ತುವಂಥ ಶಕ್ತಿ ಆ ಮಹಾದೇವ ಒಬ್ಬನಿಗೆ ಇದೆ. ತನ್ನ ಹಣೆ ಬರಹವನ್ನೇ ಬದಲಿಸಿ ನಿಮ್ಮನ್ನು ಎತ್ತಿ ನಿಲ್ಲಿಸ್ತಾನೆ ಮಹಾದೇವ. ಎಲ್ರಿಗೂ ಒಳ್ಳೆಯದಾಗಲಿ.